ನಮಸ್ಕಾರ ಸ್ನೇಹಿತರೆ, ವಿ ನಾಲೆಡ್ಜ್ಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಒಂದು SSP ಐ ಡಿಯನ್ನು ಮರೆತಿದ್ದರೆ ಅಥವಾ SSP ಐ ಡಿಯನ್ನು ನೀವು ಕಳೆದುಕೊಂಡಿದ್ದರೆ ಆ ಒಂದು ಐ ಡಿಯನ್ನು ಪುನಃ ಹೇಗೆ ಪಡೆಯೋದು ಅಂತ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸುತ್ತೇನೆ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ತಾವು ವಿ ನಾಲೆಡ್ಜ್ಗೆ ಹೊಸಬರಾಗಿದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮತ್ತು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಓಕೆ ಸ್ನೇಹಿತರೆ, ನೀವು ನಿಮ್ಮ ಗೂಗಲ್ನ ಕ್ರೋಮ್ ಬ್ರೌಸರ್ SSP ಅಂತ ಸರ್ಚ್ ಮಾಡಬೇಕಾಗುತ್ತೆ. ಇಲ್ಲಿ SSP ಅಂತ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ನಂತರ ಇಲ್ಲಿ SSPನ ಒಂದು ಅಧಿಕೃತವಾದಂಥ ವೆಬ್ಸೈಟ್ ಕೂಡ ನಿಮಗೆ ಕಾಣಿಸುತ್ತೆ. ಇಲ್ಲಿ ಕರ್ನಾಟಕ ಸರ್ಕಾರ ಅಂತ ಏನು ಕಾಣಿಸ್ತಿದೆಯಲ್ಲ ಆ ಒಂದು SSP ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಏನು ಕಾಣಿಸ್ತಾ ಇದೆಯಲ್ಲ ಇಲ್ಲಿ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು ನೀವು ಇನ್ನೂ ಒಂದು ಖಾತೆಯನ್ನು ಸೃಜಿಸಿಲ್ಲ ಅಂದರೆ ಆ ಒಂದು ಹೊಸ ಖಾತೆಯನ್ನು ರಿಜಿಸ್ಟ್ರೇಷನ್ ಮಾಡಿಕೊಳ್ಳಲು ಲೆಫ್ಟ್ ಸೈಡ್ ಏನು ಕಾಣಿಸ್ತಾ ಇದೆಯಲ್ಲ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಈಗ ನಾವು ಪಾಸ್ವರ್ಡ್ ಏನು ನಮ್ಮ ಒಂದು SSP ಐ ಡಿ ಮರೆತಿದ್ದರೆ ಅಥವಾ ಕಳೆದುಕೊಂಡಿದ್ದರೆ ಅದನ್ನು ಹೇಗೆ ಪಡೆಯೋದು ಅಂತ ನೋಡ್ತಾ ಇದ್ದೀವಿ. ಈಗ 2023-24ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕ್ಲಿಕ್ ಮಾಡಿ ಅಂತ ಇದೆಯಲ್ಲ ಆ ಒಂದು ಇಂಟರ್ಫೇಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು SSP ಲಾಗಿನ್ ಪೇಜ್ಗೆ ಬರುತ್ತೆ. ಬಂದ ನಂತರ ಇಲ್ಲಿ ಕೆಳಗಿದೆ ನೋಡಿ ಸ್ನೇಹಿತರೆ, ನಿಮ್ಮ ಒಂದು SSPಯ ಪಾಸ್ವರ್ಡನ್ನು ಮರೆತಿದ್ದರೆ ಆ ಒಂದು ಪಾಸ್ವರ್ಡ್ ಕೂಡ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಹೊಡೆದು ನೀವು ಮತ್ತೆ ಪುನಃ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಬಹುದು. ಮತ್ತು ನಾವು ಯುವರ್ SSP ಐ ಡಿ, ನಿಮ್ಮ SSP ಐ ಡಿಯನ್ನು ತಿಳಿಯಿರಿ ಅಂತ ಏನಿದೆಯಲ್ಲ ಈ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಮತ್ತು NSP ಐ ಡಿ ಕೂಡ ಇಲ್ಲಿ ಕಾಣಿಸುತ್ತೆ. NSP ಐ ಡಿ ಕೂಡ ಮರೆತಿದ್ದರೆ ಅದನ್ನು ಕೂಡ ಇಲ್ಲಿ SSP ಪೋರ್ಟಲಲ್ಲಿ ನೀವು ತೆಗೆದುಕೊಳ್ಳಬಹುದು. ಮತ್ತು ಈಗ ನಾವು SSP ಐ ಡಿಯನ್ನು ಯಾವ ರೀತಿ ಪುನಃ ಪಡೆಯೋದು ಅಂತ ನೋಡ್ತಾ ಇದ್ದೀವಿ. ಈಗ ನಾವು ಯುವರ್ SSP ಐ ಡಿ ಅಂತ ಏನು ಕಾಣಿಸ್ತಿದೆಯಲ್ಲ ಆ ಒಂದು ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನಿಮ್ಮ ಒಂದು ನಾವು ಯುವರ್ ಸ್ಟೂಡೆಂಟ್ ಐ ಡಿ ಅಂತ ಒಂದು ಹೊಸ ಪೇಜ್ ಓಪನ್ ಆಗುತ್ತೆ. ಈ ಓಪನ್ ಆದಂಥ ಪೇಜಲ್ಲಿ ನೀವು ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರನ್ನು ಹಾಕಬೇಕಾಗುತ್ತೆ. ನೀವು SSP ಅಪ್ಲಿಕೇಶನ್ ರಿಜಿಸ್ಟ್ರೇಷನ್ ಮಾಡುವಾಗ ಯಾವ ಒಂದು ಮೊಬೈಲ್ ನಂಬರನ್ನು ನೀಡಿರ್ತಲ್ಲ ಆ ಒಂದು ಮೊಬೈಲ್ ನಂಬರನ್ನು ಇಲ್ಲಿ ಎಂಟ್ರ್ ಮಾಡಿ ಗೆಟ್ ಸ್ಟೂಡೆಂಟ್ ಐ ಡಿ ಅಂತ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ನಾನು ಈಗ ಕೂಡ ಮೊಬೈಲ್ ನಂಬರ್ನ ಎಂಟ್ರ್ ಮಾಡ್ತೀನಿ. ಇಲ್ಲಿ ನಾನು ಈಗ ಮೊಬೈಲ್ ನಂಬರ್ನ ಎಂಟ್ರ್ ಮಾಡಿದ್ದೀನಿ. ಈ ಎಂಟ್ರ್ ಮಾಡಿದಂಥ ಮೊಬೈಲ್ ನಂಬರ್ನ ನೀವು ಎಂಟ್ರ್ ಮಾಡಿದ ನಂತರ ಇಲ್ಲಿ ಗೆಟ್ ಸ್ಟೂಡೆಂಟ್ ಐ ಡಿ ಮೇಲೆ 2 ಸಲ ಕ್ಲಿಕ್ ಮಾಡಬೇಕಾಗುತ್ತೆ. 2 ಸಲ ಕ್ಲಿಕ್ ಮಾಡಿದ ನಂತರ ನಿಮ್ಮ ಒಂದು SSP ಐ ಡಿ ಇಲ್ಲಿ ಕೆಳಗಡೆ ಶೋ ಆಗುತ್ತೆ. ಆ ಒಂದು SSP ಐ ಡಿಯನ್ನು ನಿಮ್ಮ ಒಂದು ನೋಟ್ಬುಕ್ದಲ್ಲಿ ಅಥವಾ ಒಂದು ಯಾವುದಾದ್ರೂ ರಫ್ ಪೇಜಲ್ಲಿ ಬರೆದು ಅದನ್ನು ನಂತರ ಲಾಗಿನ್ ಪೇಜಲ್ಲಿ ಹಾಕಬೇಕಾಗುತ್ತೆ. ಆ ಒಂದು SSP ಐ ಡಿಯನ್ನು ನೀವು ಬರೆದು ಇಟ್ಕೊಳ್ಬೇಕಾಗುತ್ತೆ. ಎಲ್ಲರ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಬೆಟ್ರ್ ವೇ ಅಂದರೆ ಸ್ಕ್ರೀನ್ಶಾಟ್ ತೆಗೆದಿಟ್ಕೊಳ್ಳಿ. ಇಷ್ಟೇ ಇದೆ ನೋಡಿ ಸ್ನೇಹಿತರೆ, SSP ಐ ಡಿಯನ್ನು ಮರೆತಿದ್ದರೆ ಅಥವಾ ಕಳೆದುಕೊಂಡಿದ್ದರೆ ಆ ಒಂದು SSP ಐ ಡಿಯನ್ನು ಯಾವ ರೀತಿ ಪುನಃ ಪಡೆಯೋದು ಅಂತ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಮತ್ತು ಈ ಮೊಬೈಲ್ ನಂಬರನ್ನು ಕೂಡ ಮರೆತಿದ್ದರೆ ಯಾವ ವಿಧಾನವನ್ನು ಮಾಡುವುದು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೇನೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಓಕೆ ಸ್ನೇಹಿತರೆ, ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ನೀಡ್ತೇನೆ ಅಂತ ಹೇಳ್ತಾ ವಿಡಿಯೋನ ಎಂಡ್ ಅಪ್ ಮಾಡ್ತೀನಿ. ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಟೈಮ್.